ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ನಿಮ್ಮ ಮದುವೆ ದಿನಾಂಕ ಏನಾದರೂ 5, 14, 23ನೇ ತಾರೀಕು ಏನಾದರೂ ನೀವು ಮದುವೆ ಆಗಿದ್ದೆ ಆದರೆ ನಿಮ್ಮ ದಾಂಪತ್ಯ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. 5 ಅಂತಕ್ಕಂಥದ್ದು ಬುಧನ ಸಂಕೇತ. ಬುಧ ಗ್ರಹದ ಸಂಖ್ಯೆ 5. ಈ 5ನೇ ಸಂಖ್ಯೆಯಲ್ಲಿ ಏನಾದರೂ ನೀವು ವಿವಾಹ ಆಗಿದ್ದೆ ಆದರೆ ನೀವು ವಿದ್ಯಾವಂತರು, ಬುದ್ಧಿವಂತರು, ದಂಪತಿಗಳು ಒಬ್ಬರಿಗಿಂತ ಒಬ್ಬರು ಬುದ್ಧಿವಂತರಾಗಿರ್ತೀರಾ. ತುಂಬ ಅದ್ಭುತವಾಗಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀರಾ, ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀರಾ. ಆದರೆ ಬುಧ ಏನು ಮಾಡ್ತಾನಪ್ಪ ಅಂತಂದರೆ, ವಿದ್ಯಾವಂತರು ಬುದ್ಧಿವಂತರಾಗಿ ಆ ಒಂದು ಸಂಖ್ಯೆಯಲ್ಲಿ ಏನಾದರೂ ಮದುವೆ ಆಗಿದ್ರೆ 5, 14, 23ನೇ ತಾರೀಕು ಮದುವೆ ಆಗಿದ್ದವರು ದಂಪತಿಗಳು ಸ್ವಲ್ಪ ಕೆಲಸದ ನಿಮಿತ್ತ, ಬಿಸ್ನೆಸ್ ಪರ್ಪಸ್ಸು ಅಥವಾ ಏನೋ ಒಂದು ಕಾರಣಗಳಿಂದ ಅವರು ದೂರ ಇರ್ತಕ್ಕಂಥ ಪ್ರಸಂಗಗಳು ಎದುರಾಗ್ತದೆ. ಅಂದರೆ ಅವರೇ ಬೇರೆ ಸ್ಥಳದಲ್ಲಿ ಇರ್ತಾರೆ, ನೀವೇ ಬೇರೆ ಸ್ಥಳದಲ್ಲಿ ಇರ್ತೀರ. ಯಾವತ್ತೋ ಒಂದು ತಿಂಗಳಿಗೋ 15 ದಿನಕ್ಕೋ 2 ತಿಂಗಳಿಗೆ ಈ ರೀತಿ ನೀವು ಒಮ್ಮೆ ಸೇರೋವಂಥ ಪ್ರಸಂಗಗಳಿರ್ತದೆ. ಅದು ಬುದ್ಧಿ ತುಂಬ ಚೆನ್ನಾಗಿರ್ತದೆ. ಅಂದರೆ ಅವ್ರು ಏನೇ ಒಂದು ಕೆಲಸ ಮಾಡಲಿ, ನಮ್ಮ ದಾಂಪತ್ಯ ಜೀವನದಲ್ಲಿ ತುಂಬ ನಾವು ಏಳಿಗೆ ಆಗಬೇಕು, ಏನೋ ಒಂದು ಮೇಲ್ಮಟ್ಟಕ್ಕೆ ಬರಬೇಕು, ಒಂದು ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಅವರೇ ಒಂದು ಕೆಲಸ, ನೀವೇ ಒಂದು ಬಿಸ್ನೆಸ್ ಪರ್ಪಸ್ ಆಗಿ ಸ್ವಲ್ಪ ದೂರ ಇರ್ತಕ್ಕಂಥ ಪ್ರಸಂಗಗಳು ಎದುರಾಗ್ತಾ ಇರ್ತದೆ. ಆಕರ್ಷಣೆ ಕೊರತೆ ಆಗ್ತದೆ. ಅವ್ರಿಗೇನಿದ್ರೂ ದುಡ್ಡು ಮಾಡೋಣ ಅಥವಾ ಏನಾದರೂ ಒಂದು ಎಜುಕೇಷನ್ ಮಾಡೋಣ, ಏನೋ ಒಂದು ನಮ್ಮ ಲೈಫಲ್ಲಿ ಸಕ್ಸಸ್ ಆಗೋಣ ಅಂತೇಳಿ ವಿದ್ಯಾಬುದ್ಧಿಕಾರಕ ಬುಧ ಏನು ಮಾಡ್ತಾನೆ, ಆ ಕಡೆ ಹೋಗ್ತಾನೆ ಹೊರತು ಆಕರ್ಷಣೀಯವಾಗಿ ಅನ್ಯೋನ್ಯ ಇರೋದಕ್ಕೆ ಇವ್ರು ಬಿಡಲ್ಲ. ಈ ರೀತಿಯಾಗಿ 5, 14, 23 ಸಂಖ್ಯೆ ಸಹ ಸ್ವಲ್ಪ ಅಶುಭ ಸಂಖ್ಯೆನೇ. ಯಾಕಂದರೆ ದಂಪತಿಗಳು ಅನ್ಯೋನ್ಯವಾಗಿರ್ತಕ್ಕಂಥದ್ದೇ ಒಂದು ಭಾಗ್ಯ ಆಗಿರುತ್ತೆ. ಹಾಗೇನಾದ್ರೂ ಇದ್ರೆ ನೀವು ಸಹ ಒಂದು ಮರುಮಂಗಲ ಧಾರಣೆ ಮಾಡಿಕೊಂಡ್ರೆ ತುಂಬ ಅದ್ಭುತ ಆಗಿರುತ್ತೆ. ನಮಸ್ಕಾರ.